ಚಾಮರಾಜನಗರ ತಾಲೂಕಿನ ಮುಣಚನಹಳ್ಳಿಯ ತೆಂಗು ಸಂಸ್ಕರಣಾ ಘಟಕದಲ್ಲಿ ಚಾಮರಾಜನಗರ ತಾಲೂಕು ತೆಂಗು ಬೆಳೆಗಾರರ ಸಂಸ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘದ ವತಿಯಿಂದ ನಡೆದ ವಿಶ್ವ ತೆಂಗು ದಿನಾಚರಣೆ ಹಾಗೂ ತೆಂಗು ಬೆಳೆಗಾರರ ರಾಜ್ಯಮಟ್ಟದ ಕಾರ್ಯಾಗಾರವನ್ನು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಉದ್ಘಾಟಿಸಿದರು. ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಹಾಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರವರು ತೆಂಗು ಕೈಪಿಡಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ, ಎಆರ್ ಕೃಷ್ಣಮೂರ್ತಿ, ಎಚ್ಎಂ ಗಣೇಶ್ ಪ್ರಸಾದ್, ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೋರಾಟದ ಬದುಕಿ ಬಂದಂತ ಈ ರೈತ ಸಂಘ ನಂಜನಸ್ವಾಮಿ ಅವರು ಹುಟ್ಟಾಕಿದಂತ ಕರ್ನಾಟಕ ರಾಜ್ಯ ರೈತ ಸಂಘ ಅತ್ಯಂತ ಯಶಸ್ವಿಯಾಗಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದೆ. ರೈತರ ಪರವಾಗಿ ಹೋರಾಟ ಮಾಡಿದೆ. ರೈತರ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ಅವರು ಸಫಲರಾಗಿದ್ದಾರೆ. ಈಗ ನಿರಂತರವಾಗಿ ಹೋರಾಟ ನಡ್ಕೊಂಡೇ ಬಂದಿದೆ. ಇದು ರೈತ ಸಂಘಗಳು ಯಾವ ರೈತರ ಸಮಸ್ಯೆಗಳ ಬಗ್ಗೆ ಆಗಾಗ ಸರ್ಕಾರದ ಜೊತೆಗೆ ಸಮಾಲೋಚನೆ ಮುಖಾಂತರ, ಸಂಘರ್ಷದ ಮುಖಾಂತರ ನಡೀತಾನೆ ಇರುತ್ತೆ. ಈ ತೆಂಗು ಬೆಳೆಗಾರರು ಇವತ್ತೇನೆ ನಾವು ವಿಶ್ವ ತೆಂಗು ಬೆಳೆಗಾರ ದಿನಾಚರಣೆ ಮಾಡ್ತಾ ಇದ್ದೇವೆ. ನಾನು ಒಬ್ಬ ತೆಂಗು ಬೆಳೆಗಾರ, ನನಗೂ ತೋಟ ಇದೆ, ನಾನು ತೆಂಗು ಬೆಳೆ ಮಾಡ್ತೀನಿ. ಇದು ರೇಟು ವ್ಯತ್ಯಾಸ ಆಗೋದು ಸಹಜ ಇದೆ. ಅವಾಗ ರೇಟ್ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ. ಇದಕ್ಕೆ ನಮಗೂ ಒಂದ್ಸಲ ಅರ್ಥ ಆಗಲ್ಲ ಯಾಕೆ ದಿನಾಚರಣೆಯ ಅಂಗವಾಗಿ ಈ ಒಂದು ವಿಶ್ವ ತೆಂಗು ದಿನಾಚರಣೆಯನ್ನು ಸೆಪ್ಟೆಂಬರ್ 2ನೇ ತಾರೀಕು ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆಯ ಭಾಗವಾಗಿರುವಂತಹ ಈ ತೆಂಗು ಹುಟ್ಟಿನಿಂದ ಸಾಯುವವರೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಒಂದು ನಾವು ತೆಂಗನ್ನ ನಾವು ಬಳಸ್ತಾ ಇದ್ದೀವಿ. ಪ್ರಪಂಚದಲ್ಲಿ ನಾವು ಪ್ರಪಂಚದ ಒಂದು ವಿಸ್ತೀರ್ಣವನ್ನ ನಾವು ಗಮನ ತಗೊಳ್ಳೋದಾದ್ರೆ ಪ್ರಪಂಚದಲ್ಲಿ 3ನೇದಾದರೂ ಕೂಡ ಉತ್ಪಾದನೆ ಮತ್ತೆ ಉತ್ಪಾದಕತೆಯಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಭಾರತ ಹೊರಹೊಮ್ಮಿದೆ. ಹಾಗೆ ವಿಶ್ವ ಲೀಡರ್, ವರ್ಲ್ಡ್ ಲೀಡರ್ ಕೂಡ ಆಗಿದೆ. ಹಾಗೆ ನಾವು ದೇಶವನ್ನ ಗಮನಿಸುವುದಾದರೆ, ದೇಶದ ತೆಂಗಿನ ಅಂಕಿಅಂಶವನ್ನು ನಾವು ಗಮನಿಸುವುದಾದ್ರೆ ಮುಖ್ಯವಾಗಿ ಕೇರಳ ವಿಸ್ತೀರ್ಣದಲ್ಲಿ 1ನೇ ಸ್ಥಾನದಲ್ಲಿ ಇದ್ರೂ ಕೂಡ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆದ್ರೆ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ನಮ್ಮ ಕರ್ನಾಟಕ ಅತ್ಯಂತ ಅಗ್ರಸ್ಥಾನದಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ತುಮಕೂರು 1,70,000 ಹೆಕ್ಟೇರ್ ಪ್ರದೇಶ ಹೊಂದಿರುವಂತಹ ಇಡೀ ವಿಶ್ವದಲ್ಲೇ ಅತ್ಯಂತ